ನಾನು ವಿ ನಾಗರಾಜ್ ನಾನು ಬಹುಶಃ ಅತ್ಯಂತ ಹೆಚ್ಚಿನ ಬಹುಮತದಿಂದ ನಾನು ಗೆಲುವನ್ನು ಸಾಧಿಸಿದ್ದೇನೆ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನನ್ನ ಮತದಾರ ಪ್ರಭುಗಳು ಯಾರಿದ್ದಾರೆ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಿಶೇಷವಾಗಿ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು, ಅವರ ತಂದೆಯವರಾದಂಥ ಕೇಶವರೆಡ್ಡಿ ಅಣ್ಣನವರು, ಅದೇ ರೀತಿ ನಮ್ಮ ಸ್ಪೀಕರ್ ರಾಮಚಂದ್ರಗೌಡರು, ಜಿಲ್ಲಾ ಅಧ್ಯಕ್ಷರು, ಭಾರತೀಯ ಜನತಾ ಪಕ್ಷದ ನಮ್ಮ ಜಿಲ್ಲಾಧ್ಯಕ್ಷರು ಮುನಿಯಪ್ಪನವರು ಇರ್ಬೋದು, ಅಥವಾ ಬೇರೆ ಎಲ್ಲ ನಮ್ಮ ಮುಖಂಡರು ಭಾರತೀಯ ಜನತಾ ಪಕ್ಷದ ಇಲ್ಲಿರ್ತಕ್ಕಂಥ ಚಂದ್ರಶೇಖರ್ ರೆಡ್ಡಿ ಅವರಿರ್ಬೋದು, ಎಲ್ಲ ನಮ್ಮ NDA ನನ್ನ ಮುಖಂಡರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಿಶೇಷವಾಗಿ ನನಗಿಷ್ಟು ಮತ ಬರಬೇಕಾದ್ರೆ ನಾನು ಕಳೆದ 35-40 ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ನನ್ನದೇ ಆದಂಥ ಸೇವೆಯನ್ನು ಮಾಡಿಕೊಂಡು ನಮ್ಮ ಈ ಒಂದು ಹಾಲಿನ ಕ್ಷೇತ್ರದಲ್ಲಿ ನಾನು ಹೆಚ್ಚಿನ ಒಂದು ಮತವನ್ನು ಅವರಿಗೆ ಇದು ನಾನು ಸಹಕಾರಿ ಕ್ಷೇತ್ರದಲ್ಲಿ ಇಲ್ಲಿ ಈ ತಾಲೂಕಿಗೆ ಮಾಡಿರ್ತಕ್ಕಂಥ ಅವಿರತ ಸೇವೆಯನ್ನು ಗುರುತಿಸಿ ಇವತ್ತು ಮತದಾರ ಪ್ರಭುಗಳು ನನಗೆ ಅತ್ಯಂತ ಹೆಚ್ಚಿನ ಬಹುಮತವನ್ನು ಕೊಟ್ಟು ಗೆಲ್ಲಿಸಿದ್ದಾರೆ. ಇವತ್ತು ಇಲ್ಲಿ ಬರಬೇಕಾಗಿದೆ, ಏನು ಮೆಗಾ ಡೈರಿ ಬರಬೇಕಾಗಿದ್ರೆ ಮುಖ್ಯ ಕಾರಣಕರ್ತ ನಾವು ಆ ಒಂದು ಜಾಗದಲ್ಲಿ ಒಳ್ಳೆಯ ಮೆಗಾ ಡೈರಿಯನ್ನು ತಂದಿದ್ದೇವೆ. ಅದೇ ರೀತಿ ಈ ಒಕ್ಕೂಟ ಬೇರ್ಪಡೆ ಆಗಬೇಕಾದ್ರೆ ಸಾಕಷ್ಟು ಹೋರಾಟವನ್ನು ಮಾಡಿದ್ದೇವೆ. ಡಾಕ್ಟರ್ ಸುಧಾಕರ್ ಅವರ ಜೊತೆ ಸೇರಿಕೊಂಡು ಬಸವರಾಜ ಬೊಮ್ಮಾಯಿ ಅವರು ಏನು ಮುಖ್ಯಮಂತ್ರಿಗಳಾಗಿದ್ದಾಗ ಇದನ್ನು ಬೇರ್ಪಡಿಸಿದ್ರು, ಇದಕ್ಕೇನು ತಡೆಯಾಜ್ಞೆ ತಂದರು, ಅದನ್ನು ಕೋರ್ಟಲ್ಲಿ ಹೋರಾಟ ಮಾಡಿ ಇದಕ್ಕೆ ಜಯವನ್ನು ತಂದುಕೊಡೋದ್ರಲ್ಲಿ ನಾವು ಸಫಲರಾಗಿದ್ದೇವೆ. ಹಾಗಾಗಿ ಇವತ್ತು ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ಮುಖಂಡರಿಗೆ ಇನ್ನೊಂದು ಹೆಜ್ಜೆ ಮುಂದೆ ಹೇಳಬೇಕಾದ್ರೆ ಪಕ್ಷಾತೀತವಾಗಿ ನನಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಮುಖಂಡರುಗಳಿಗೂ, ಎಲ್ಲ ನನ್ನ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಅಧ್ಯಕ್ಷರಿಗೂ, ಡೆಲಿಗೇಟ್ಗಳಿಗೂ ಮತ್ತೊಮ್ಮೆ ಮುಗದ ಅಂದರೆ ಒಂದು ಬಾರಿ ನಾನು ಸೋಲನ್ನು ಹೊಂದಿದ್ದೇನೆ. ಅದು ಗೊತ್ತಿಲ್ಲ ಯಾಕೆ ಸೋಲಾಯಿತು ಏನೋ ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಆ ಸೋಲಿನ ಇದು ಮೆಟ್ಲೆ ಇವತ್ತು ನಾನು ಗೆಲುವಿನ ಮೆಟ್ಲಿಗೆ ಹೋಗೋಕ್ಕೆ ಸಾಧ್ಯ ಆಯಿತು. ನಾನು ಬಹಳಷ್ಟು ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಕೆಲಸಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಇವತ್ತು ನಾನು ಅಧ್ಯಕ್ಷನಾಗಿ KMF ನಿರ್ದೇಶಕನಾಗಿ ಇಲ್ಲಿ ಮಾಡಿರ್ತಕ್ಕಂಥ ಸೇವೆಗೆ ಇವತ್ತು ಜನ ನನಗೆ ಅಭೂತಪೂರ್ವವಾದಂಥ ಹೆಚ್ಚಿನ ಬಹುಮತವನ್ನು ಕೊಟ್ಟು ಗೆಲ್ಲಿಸಿದ್ದಾರೆ. ಮತ್ತೊಮ್ಮೆ ನಾನು ಅವರಿಗೆ ಹೇಳಿದ್ರು. ಅವ್ರು ಹೇಳಿದ್ದೆ ನನಗೆ ವರದಾನ ಆಯಿತು ಅಂತ ನಾನು ಅದ್ರ ಬಗ್ಗೆ ಏನು ವ್ಯಾಖ್ಯಾನ ಮಾಡೋಕ್ಕೆ ಹೋಗಲ್ಲ. ಅವ್ರು ಏನು ಹೇಳಿದ್ರು ಅದು ನನಗೆ ವರದಾನ ಆಯಿತು ಅಂತ ನಾನು ತಿಳಿಸ್ಕೊಳ್ತೀನಿ. ಚುನಾವಣಾ ಪರ್ವದಲ್ಲಿ ಆತ್ಮವಿಶ್ವಾಸ ಹೆಚ್ಚಿನ ಬಹುಮತ ಬರ್ತದೆ ಅಂತ ಬಹುಮತ ಅಂತ ಜಾಸ್ತಿನೇ ಬರ್ತದೆ. ನಿಮ್ಮ ವಿಜಯನ ಯಾರು ಸಮರ್ಪಣೆ ಮಾಡ್ತೀರಾ? ಎಲ್ಲ ನನ್ನ ಮತದಾರರ ಬಂಧುಗಳಿಗೆ, ನನ್ನ ಪಕ್ಷದ ಏನು NDA ಪಕ್ಷದ ಎಲ್ರಿಗೂ ನಾನು ಇದನ್ನು ಸಮರ್ಪಣೆ ಮಾಡ್ತೇನೆ. ಮತ್ತು ತೆರೆಯಿಂದಿನಿಂದ ನನ್ನ ಒಂದು ಗೆಲುವು ಶ್ರಮಿಸಿದ ಅವ್ರಿಗೂ ನಾನು ನನ್ನ ಧನ್ಯವಾದ. ಅಧ್ಯಕ್ಷ ಸ್ಥಾನಕ್ಕೆ ನೋಡೋಣ, ಇನ್ನೂ ಅಧ್ಯಕ್ಷ ಸ್ಥಾನದ ಗುರಿ ನಮ್ಗೆ ಇನ್ನೂ ಇಲ್ಲ. ಇಲ್ಲಿ ಮೆಜಾರಿಟಿ ಏನು ಮಾಡ್ತೀನಿ.